20ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ 100 ಸೆಂಟಿಮೀಟರ್ ಸ್ಕ್ವೇರ್ ಇತ್ತು. ಅದರ ಎತ್ತರ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಅದರ ಸುತ್ತಳತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನ್ ಗೊತ್ತಿದೆ? ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಅಲ್ವಾ? ಸೊ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನ್ ಹೇಳುತ್ತೆ? ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಏನ್ ಹೇಳುತ್ತೆ? 2πRh ಅಂತ ಹೇಳುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅವರು? ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಬಿಟ್ಟಿದ್ದಾರೆ. ಎಷ್ಟು? 100 ಸೆಂಟಿಮೀಟರ್ ಸ್ಕ್ವೇರ್. ಬರೋಬ್ಬರಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಈ ಒಂದು ಸಿಲಿಂಡರಿನ ಎತ್ತರ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ ಎಚ್ ಅನ್ನ ಕೊಟ್ಬಿಟ್ಟಿದ್ದಾರೆ ಅವರು. ಎಷ್ಟು? 10 ಸೆಂಟಿಮೀಟರ್ ಅಂತ. ಸೊ ಇಲ್ಲಿ ಎಚ್ ಕೂಡ ನಮ್ಗೆ ಗೊತ್ತಿದೆ. ಎಷ್ಟು? 10 ಸೆಂಟಿಮೀಟರ್. ಸೊ 2 ಗುಣಿಸು π ಗುಣಿಸು r ಗುಣಿಸು ಎಚ್ ಎಷ್ಟಿದೆ? 10 ಸೆಂಟಿಮೀಟರ್. ಸೊ ನಾವೇನ್ ಮಾಡ್ಬೇಕಿಲ್ಲಿ? ಅದರ ಪಾದದ ಸುತ್ತಳತೆ. ಸೊ ಇಲ್ಲಿ ಒಂದು ಸಿಲಿಂಡರ್ ಇದ್ರೆ ಸೊ ಈ ಒಂದು ಪಾದ ಯಾವ ರೀತಿ ಇರುತ್ತೆ? ವೃತ್ತಾಕಾರದಲ್ಲಿ ಇರುತ್ತೆ ಅಲ್ವಾ? ಸೊ ಹಾಗಾದ್ರೆ ಈ ಒಂದು ಪಾದದ ಸುತ್ತಳತೆಯನ್ನ ಏನಂತ ಬರಿತೇವೆ ನಾವು? 2πr ಅಂತ ಹೇಳ್ತೇವೆ. ಸೊ ಇದೇನಾಯ್ತು? ಈ ಒಂದು ಸಿಲಿಂಡರಿನ ಪಾದದ ಸುತ್ತಳತೆ ಆಯ್ತು. ಹಾಗಾದ್ರೆ ಇಲ್ಲಿ 2πr ಅಲ್ವಾ? ಸೊ 2πr ಏನಾಗತ್ತೆ? 2πr ಬರೋಬ್ಬರಿ 100/10. ಸೊ ಇದೇನಾಗತ್ತೆ? 10 0ಗೆ 0 ಕ್ಯಾನ್ಸಲ್ ಆಯ್ತು. ಸೊ 2πr ಬರೋಬ್ಬರಿ ಎಷ್ಟಾಗತ್ತೆ? 10 ಆಗತ್ತೆ. ಸೊ ಈ 2πr ಅನ್ನೋದೇನಾಯ್ತು? ಈ ಒಂದು ಸಿಲಿಂಡರಿನ ಪಾದದ ಸುತ್ತಳತೆ. ಸೊ ಇದೇನಾಯ್ತು? ಪಾದದ ಸುತ್ತಳತೆ ಬರೋಬ್ಬರಿ ಏನಾಯ್ತು? 2πr. ಇದೇನಾಯ್ತು? 10 ಸೆಂಟಿಮೀಟರ್ ಆಗತ್ತೆ. ಹಾಗಾದ್ರೆ ಬಿ ಏನಾಯ್ತು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ.